ಶರಾವತಿ ನದಿ ಹರಿಯುವ ಹೊನ್ನಾವರ ತಾಲೂಕು ಪ್ರಕೃತಿ ಸೌಂದರ್ಯದ ಜೊತೆ ಯಕ್ಷಗಾನ, ಕ್ರೀಡೆ, ಸಾಹಿತ್ಯ, ಸಂಗೀತದ ಹಲವು ಕಲೆಯ ತವರಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರೆ ಅಭಿಪ್ರಾಯಪಟ್ಟರು. ಪಟ್ಟಣದ ಸೆಂಟ್ ಅಂತೋನಿ ಮೈದಾನದಲ್ಲಿ ಶರಾವತಿ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಆಯೋಜಿಸಿದ 17ನೇ ವರ್ಷದ ಶರಾವತಿ ಉತ್ಸವದ ಅಂಗವಾಗಿ ಶರಾವತಿ ನೀರು ಇರುವ ಕುಂಭಕ್ಕೆ ಆರತಿ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯ ನದಿಗಳು ವಿದ್ಯುತ್ ಜೊತೆ ವಿವಿಧ ಸಂಪತ್ತನ್ನ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಶರಾವತಿ ನದಿಯು ಹಲವು ಕೊಡುಗೆ ನೀಡಿರುವುದನ್ನು ಸ್ಮರಿಸಿ 17 ವರ್ಷದಿಂದ ಉತ್ಸವ ರೀತಿಯಲ್ಲಿ ಆಚರಿಸುವ ಕಾರ್ಯ ಪ್ರಶಂಸನಾರ್ಹವಾಗಿದೆ ಎಂದು ಹೇಳಿದರು. ಅಲ್ಲದೆ ಇಂದು ಶೈಕ್ಷಣಿಕ ಒತ್ತಡದ ನಡುವೆ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಪಾಲಕರಿಂದ ಆಗಬೇಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ನಮ್ಮನ್ನಾಳುವ ಸರ್ಕಾರಗಳು ಇಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುವುದರ ಜೊತೆ ತಾಲೂಕಿನ ಶರಾವತಿ ಉತ್ಸವ ಜಿಲ್ಲಾ ಮಟ್ಟಕ್ಕೂ ಮುಂದಿನ ದಿನ ಪಸರಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಜಿಲ್ಲೆಯ ವಿವಿಧ ಪ್ರತಿಭಾವಂತರಿಗೆ ಪ್ರತಿಭಾ ಪ್ರದರ್ಶನದ ಜೊತೆ ಸಾಧಕರಿಗೆ ಸನ್ಮಾನಿಸುವ ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯುವಂತಾಗಲಿ. ಅಂಕಣಕಾರರು ಹಾಗೂ ಚಿಂತಕರಾದ ನಾರಾಯಣಿಯಾಜಿ ಸಾಲೆಬೈಲ್ ಮಾತನಾಡಿ, ತಾಲೂಕಿನಲ್ಲಿ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಸಾಂಸ್ಕೃತಿಕ ಮನಸ್ಸನ್ನ ಒಂದುಗೂಡಿಸುತ್ತಾ ಬಂದಿದೆ. ಮಾನವತ್ವ ಜಾಗೃತಿಯಾಗಲು ಸಾಂಸ್ಕೃತಿಕ ಉತ್ಸವ ನೆರೆ ಜಿಲ್ಲೆಯ ವಿರಾಸತ್ ರೂಪದಲ್ಲಿ ಮುಂದಿನ ದಿನದಲ್ಲಿ ಮೂಡಿಬರಲಿ ಎಂದರು. ಗೋಪ್ರೇಮಿ ಯೋಗೀಶ್ ಭಟ್ಕಳ, ನಿವೃತ್ತ ಸೈನಿಕರಾದ ಕ್ಯಾಪ್ಟನ್ ಗಜಾನನ್ ನಾಯ್ಕ್, ಗೋಪ್ರೇಮಿ ಶಿವಾನಂದ ಮಡಿವಾಳ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ತಾಲೂಕಾಸ್ಪತ್ರೆಯ ಹೃದಯ ರೋಗ ತಜ್ಞರಾದ ಡಾ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಈ ವೇದಿಕೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನ ಸ್ಮರಿಸುವ ಕಾರ್ಯವು ಮಾದರಿಯಾಗಿದೆ. ಕಲೆ ಹಾಗೂ ಕಲಾವಿದರನ್ನ ಪ್ರೋತ್ಸಾಹಿಸುವ ಕಾರ್ಯವನ್ನ ಮಾಡೋಣ ಎಂದು ಕರೆ ನೀಡಿದರು. ವೇದಿಕೆಯಲ್ಲಿ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆ, ಗೌರವಾಧ್ಯಕ್ಷ ಪಿಎಸ್ ಭಟ್ಟುಕೋಣಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಶ್ರೀ ಚನ್ನಕೇಶವ ಪ್ರೌಢಶಾಲೆ ಕರ್ಕಿ ವೀರಗಾಸೆ ನೃತ್ಯ, ಸರ್ಕಾರಿ ಪ್ರೌಢಶಾಲೆ ಪ್ರಭಾತ್ ನಗರ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯ, ಸಭಾ ಕಾರ್ಯಕ್ರಮದ ಬಳಿಕ ನೃತ್ಯ ಕಲಾ ಕೇಂದ್ರ ವಿನುತಾ ಹೆಗಡೆ ಇವರಿಂದ ಭರತನಾಟ್ಯ, ಪೂಜಾ ಹೆಗಡೆ ಬಳಗ ನಾಟ್ಯಾಂಜಲಿ ಕಲಾ ಕೇಂದ್ರ ಶಿರಸಿ ಇವರಿಂದ ಭರತನಾಟ್ಯ, ವಿದುಷಿ ಅನುರಾಧ ಹೆಗಡೆ ಇವರಿಂದ ಭರತನಾಟ್ಯ, ಯಕ್ಷಗೆಜ್ಜೆ ಶಿರಸಿ ಇವರಿಂದ ಸುಧನ್ವಾರ್ಜುನ ಕಾಳಗ ಯಕ್ಷಗಾನ ಪ್ರದರ್ಶನಗೊಂಡಿತು.